ಅಂದರೆ ಪ್ರಕೃತಿಯ ತವರೂರು. ದಕ್ಷಿಣ ಕಾಶ್ಮೀರ ಎಂದೇ ಹೆಸರು ಪಡೆದಿರುವ ಕೊಡಗು ತನ್ನ ಒಡಲಲ್ಲಿ ಅಪಾರ ಸಂಪತ್ತನ್ನು ತುಂಬಿಕೊಂಡಿದೆ. ಈ ಪ್ರಕೃತಿಯ ಸಂಪತ್ತಿನ ಒಡಲಿಗೆ ಮಾನವರ ಕಣ್ಣು ಬಿದ್ದರೆ ಮುಗಿತಲ್ಲ, ಅದು ಸರ್ವನಾಶ ಆಗುವವರೆಗೂ ಬಿಡುವ ಮಾತೇ ಇಲ್ಲ. ಉದಾಹರಣೆಗೆ ಕಲ್ಲು ಗಣಿಗಾರಿಕೆ, ಮರಳು ಮಾಫಿಯಾ, ಬೆಲೆ ಬಾಳುವ ಮರಗಳ್ಳತನ, ಹೀಗೆ ಪ್ರಕೃತಿ ಸಂಪತ್ತಿಗೆ ಕನ್ನ ಹಾಕುವವರು ಯಥೇಚ್ಛವಾಗಿ ಬೆಳೆದು ನಿಂತಿದ್ದಾರೆ. ಇವೆಲ್ಲ ಉದಾಹರಣೆಯಂತೆ ಕೊಡಗಿನಲ್ಲಿ ಇನ್ನೊಂದು ಸಂಪತ್ತಿಗೆ ಪ್ರಮುಖ ಉದಾಹರಣೆ ನೀಡುವ ವಸ್ತುವೊಂದು ಪತ್ತೆಯಾಗಿದೆ. ಅದು ಏನು ಅಂತೀರಾ? ಹೌದು, ನಮ್ಮ ಕೊಡಗು ಪ್ರಕೃತಿ ಸೌಂದರ್ಯಕ್ಕೆ ದೇಶವ್ಯಾಪಿ ಹೆಸರುವಾಸಿಯಾಗಿದ್ದು, ಈಗ ಮತ್ತೊಂದು ರೀತಿಯಲ್ಲಿ ಕೊಡಗು ಹೆಸರುವಾಸಿಯಾಗಲು ಸಜ್ಜಾಗಿ ನಿಂತಿದೆ. ಅದೇನು ಅಂದ್ರೆ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿಯ ಬೆಟ್ಟದಳ್ಳಿ, ಕುಂದಳ್ಳಿ, ಕನ್ನಳ್ಳಿ ಹಾಗೂ ಹೆಮ್ಮನಗದ್ದೆ ಪ್ರದೇಶಗಳಲ್ಲಿ ನಿಕಲ್, ಕೋಬಾಲ್ಟ್ ಖನಿಜ ನಿಕ್ಷೇಪ ಹೇರಳವಾಗಿ ಪತ್ತೆಯಾಗಿದ್ದು, ಇದನ್ನು ಭಾರತೀಯ ವೈಜ್ಞಾನಿಕ ಭೂ ಸರ್ವೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ನಿಕಲ್ ಮತ್ತು ಕೋಬಾಲ್ಟ್ಗಳನ್ನು ಪ್ರಮುಖವಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳು, ವಿಮಾನದ ಜೆಟ್ ಇಂಜಿನ್ಗಳು, ಗ್ಯಾಸ್ ಟರ್ಬೈನ್ಗಳು, ಸ್ಟೇನ್ಲೆಸ್ ಸ್ಟೀಲ್, ಶಕ್ತಿಶಾಲಿ ಅಯಸ್ಕಾಂತಗಳ ಬಳಕೆಗೆ ಮತ್ತು ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ವಿಶೇಷ ಮಿಶ್ರಲೋಹದ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಈಗ ಹಿಂದೆಯಿಂದ ತುಂಬ ದಿನಗಳಿಂದ ಭೂಕುಸಿತ ಆದಲ್ಲಿ ಗೆರೆ ಒಡೆದಲ್ಲಿ ಬಂದು ಕೆಲವರು ಮಣ್ಣು ಪರೀಕ್ಷೆ ಅಂತ ಮಾಡ್ತಾಯಿದ್ರು. ಅವರು ಹಂತವಾಗಿ ಅಲ್ಲಿಂದ ಮಣ್ಣನ್ನು ತಗೊಂಡು ಹೋಗೋದು, ಪರೀಕ್ಷೆ ಮಾಡೋದು, ಈ ಥರ ಮಾಡ್ತಾಯಿದ್ರು. ಏನು ಅಂತ ನಾವು ಮಾಹಿತಿ ಕೇಳಿದರೆ, ಅದು ನಿಮಗೆ ಇಲ್ಲಿ ಕುಸಿತ ಇರೋದ್ರಿಂದ ಇದು ಮಣ್ಣನ್ನು ನಾವು ಟೆಸ್ಟ್ ಮಾಡಬೇಕು, ನಾವು ಸೆಂಟ್ರಲ್ ಗೌರ್ಮೆಂಟು ನಮಗೆ ಇಲ್ಲಿ ಕಳಿಸಿರೋದು, ನಾವು ಉತ್ತರ ಪ್ರದೇಶದವರು, ನಾವು ಭೂಕುಸಿತದ ಅಧಿಕಾರಿಗಳು ಅಂಥೇಳಿ ಮಣ್ಣೆಲ್ಲ ತಗೊಂಡು ಹೋಗ್ತಾಯಿದ್ರು. ಅವರು ಹಂತವಾಗಿ ಪುನಃ ದೊಡ್ಡ ಪ್ರಮಾಣದಲ್ಲಿ ಆಳಗುಂಡಿ ತೆಗೆದು ಕೆಲವು ಬೇರೆ ಬೇರೆ ಜಾಗದಲ್ಲೆಲ್ಲ ಮಣ್ಣು ತೆಗೆದು ತಗೊಂಡೋಗಿ ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇತ್ತೀಚಿನ ಮಾಹಿತಿ ನಮಗೇನಿದೆ ಅಂದರೆ, ಇಲ್ಲಿ ಏನೋ ಒಂದು ಖನಿಜ ಪದಾರ್ಥಗಳು ಅವರಿಗೆ ಲಭ್ಯ ಇದೆ, ಅದನ್ನು ನಾವು ಟೆಸ್ಟ್ ಮಾಡೋದಂತ. ಅವರು ಕರೆಕ್ಟಾಗಿ ಯಾರಿಗೂ ಮಾಹಿತಿ ಕೊಡ್ತಾಯಿಲ್ಲ ಗ್ರಾಮದವರಿಗೆ. ಆದರೆ ಕೆಲವರು ಹೇಳೋ ಪ್ರಕಾರ ಅದು ಗಣಿಗಾರಿಕೆ ಮಾಡೋವಂಥ ಒಂದು ವಿಧಾನ ಅಂತ ಹೇಳ್ತಾ ಇದ್ದಾರೆ. ಈಗ 2 ಕಡೆ JCB ಸಹ ತೆಗೆದು ಮಣ್ಣು ತೆಗೆದಿದ್ದಾರೆ. ಹಾಗೆ ನೆಕ್ಸ್ಟ್ ಬೋರ್ವೆಲ್ ಆಳದಿಂದ ತೆಗೆದು ತಗೊಂಡೋಗೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮದಿಂದ 90% ಜನಗಳಿಗೆ ಇದು ಅಬ್ಜೆಕ್ಷನ್ ಇದೆ. ಇಲ್ಲಿಂದ ನಾವು ಹೋಗ್ಲಿಕ್ಕೆ ಹೇಳಬೇಕಾಗ್ತದೆ, ಮುಂದೆ ನಮಗೆ ತೊಂದರೆ ಆಯ್ತದೆ ಅನ್ನೋದು ಗ್ರಾಮದವ್ರದ್ದು ಅಬ್ಜೆಕ್ಷನ್ ಇರೋದ್ರಿಂದ ಇದು ಮಾಡಬಾರ್ದು ಅಂತ ನಾವು ಕೇಳ್ಕೊತೇವೆ. ಇದು ಬಹು ಬೇಡಿಕೆಯ ವಸ್ತುವಾಗಿದ್ದು, ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಪ್ಪಟ್ಟಿದೆ. ಇದರ ಮೊದಲ ಹಂತದ ಪರಿಶೋಧನಾ ಕಾರ್ಯ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಅಂಕಿ ಅಂಶಗಳೊಂದಿಗೆ ಇದರ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಆ ಭಾಗದ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು, ಅಂದರೆ ನಮ್ಮ ಗದ್ದೆ ತೋಟ ಇರುವ ಒಂದಷ್ಟು ಜಮೀನು ಕೈತಪ್ಪಿ ಹೋಗುತ್ತೆ ಎಂದು ಕೆಲವರು ಭಾವಿಸಿದರೆ, ಇನ್ನೊಂದಷ್ಟು ಜನ ನಮ್ಮ ಜಮೀನುಗಳಿಗೆ ಬಹು ಬೆಲೆ ಸಿಗಬಹುದೆಂದು ಯೋಚಿಸುತ್ತಿದ್ದಾರೆ. ನಮಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಣ್ಣು ಟೆಸ್ಟಿಗೆ ಭೂಕುಸಿತ ಅಂತ ಹೇಳಿ ಇಲ್ಲಿ ಹೊರಗಡೆ ಜನಗಳು ಬಂದು ಹೊರ ರಾಜ್ಯದಿಂದ ನಮಗೆ ಮಣ್ಣು ಟೆಸ್ಟ್ ಮಾಡ್ತೀನಿ ಸುಳ್ಳು ಹೇಳಿ, ಈಗ ಅದ್ರ ಖನಿಜಾಂಶ ಇದೆ ಅಂಥೇಳಿ ಅದು ತಗೊಂಡು ಪರೀಕ್ಷೆ ಮಾಡಿ ಟೆಸ್ಟಿಗೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮನ್ನ ಇಲ್ಲಿ ಏಳಿಸುವ ವ್ಯವಸಾಯ ಮಾಡ್ಕೊಂಡಿರೋದು ಇವು ನಮ್ಮನ್ನ ಜನಗಳನ್ನು ಇಲ್ಲಿ ಹುಟ್ಟಿ ಜನ ಆಗಿ ಬೆಳೆದಿರೋ ನಾವು ಜನಗಳು ಇಲ್ಲಿಂದ
ನಮ್ಮನ್ನು ಒಕ್ಲಿಪ್ಸೋ ಸ್ಥಿತಿಲಿ ಮಾಡಿಸ್ತಿದ್ದಾರೆ ಈಗ. ಅದರಿಂದ ನಾವು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಭತ್ತ ಬೆಳೀತಾ ಇರೋದು. ಇವರು ಇದರಿಂದ ನಮಗೆ ಸತ್ಯ ಹೇಳ್ತಾನೇ ಇಲ್ಲ. ಅದರಿಂದ ನಮಗೆ ಅನುಮಾನ ಬಂದು ನಾವು ಎಲ್ಲಿಗೆ ಹೋಗೋದು, ಹೇಗೆ ಜೀವನ ಮಾಡೋದು ಮುಂದೆ ನಮ್ಮ ಮನೆ ಜನ ಜಾಗ ಎಲ್ಲ ಉಳಿಬೇಕು. ಅದರಿಂದ ನಾವು ಇದಕ್ಕೆ ಬಿಟ್ಟು ಕೊಡೋಕ್ಕೆ ರೆಡಿ ಇಲ್ಲ. ಇವರು ಈ ಥರ ಮಾಡ್ತಿದ್ರೆ ನಮಗೆ ತೊಂದರೆ ಆಗ್ತದೆ. ಇವ್ರು ಪರಿಹಾರ ಯಾವುದೂ ಸರಿಯಾಗಿ ಕೊಡೋದಿಲ್ಲ. ಆದ್ದರಿಂದ ನಾವು ಸುಮಾರು 90 ಭಾಗ ಜನ ಇಲ್ಲಿ ಇದನ್ನು ನಮ್ಮ ಜಾಗ ನಾವು ಉಳಿಸ್ಕೋಬೇಕು, ರಕ್ಷಣೆ ಮಾಡಬೇಕು. ಇವರುಗಳು ಅಂದುಕೊಂಡಂತೆಯೇ ರಾಷ್ಟ್ರ ಮಟ್ಟದ 2-3 ಕಂಪನಿಗಳು ಇಲ್ಲಿನ ನಿಕ್ಷೇಪ ಪಡೆಯಲು ನಾ ಮುಂದು ತಾ ಮುಂದು ಎಂದು ಸ್ಪರ್ಧೆಗೆ ಇಳಿದಿದ್ದಾರೆ ಎಂದು ಕೆಲ ಮೂಲ ಮಾಹಿತಿಗಳಿಂದ ಕೇಳಿ ಬರುತ್ತಿದೆ. ಅಲ್ಲದೆ ಅಲ್ಲಿನ ಸ್ಥಳೀಯರಲ್ಲಿ ಈಗಲೇ ಪರ ವಿರೋಧ ಆರಂಭವಾಗಿದ್ದು ಇವರ ಮಧ್ಯಸ್ಥಿಕೆಗೆ ರೈತ ಸಂಘಗಳು ಇಳಿದಿದ್ದಾವೆ. ಇಲ್ಲಿ ಗಣಿಗಾರಿಕೆ ನಡೆದರೆ ಅದರ ವಿರುದ್ಧ ತೊಡೆ ತಟ್ಟಿ ನಿಲ್ಲಲು ಹಸಿರು ಸೇನೆ ಸಜ್ಜಾಗಿ ನಿಂತಿದ್ದು ನಿಕಲ್ ಕೋಬಾಲ್ಟ್ ನಿಕ್ಷೇಪದ ಗಣಿಗಾರಿಕೆ ನಡೆಯಲೇಬೇಕಾದ ಪ್ರಮೇಯ ಎದುರಾದರೆ ಪ್ರಮುಖವಾಗಿ ಇಲ್ಲಿನ ರಾಜಕೀಯ ಸ್ಥಿತಿಗತಿಯು ಬದಲಾವಣೆಗೊಂಡರೂ ಅಚ್ಚರಿ ಇಲ್ಲ. ಸ್ವಲ್ಪ ಜನರಿಗೆ ಗೊಂದಲ ಹುಟ್ಟಬಹುದು. ರಾಜಕೀಯಕ್ಕೂ ಗಣಿಗಾರಿಕೆಗೂ ಏನು ಸಂಬಂಧ ಅಂತ. ಇಲ್ಲಿ ಪ್ರಮುಖವಾದ ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಖನಿಜ ನಿಕ್ಷೇಪಗಳನ್ನು ತೆಗೆಯುವ ಹಾಗೂ ಪಡೆಯುವ ಕಂಪನಿಗಳು ಮತ್ತು ವ್ಯವಹಾರ ವಹಿವಾಟು ಬಹುತೇಕ ಕೇಂದ್ರದ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಹಾಗಾಗಿ ಕೇಂದ್ರದ ಕಣ್ಣು ಈ ಪುಟ್ಟ ಜಿಲ್ಲೆಯ ಈ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದರೂ ಬೀರಬಹುದು. ಅಂತೆಯೇ 2021ರಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲದ ಆಲಾಪಟ್ಟಣ ಬಳಿ ಥೀಲಿಯಂ ನಿಕ್ಷೇಪ ಬೃಹತ್ ಮಾದರಿಯಲ್ಲಿ ಪತ್ತೆಯಾಗಿದೆ ಎಂದು ದೊಡ್ಡ ಸುದ್ದಿ ಹಬ್ಬಿತ್ತು. ಈ ನಿಕ್ಷೇಪವನ್ನು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಸಂಸ್ಥೆ ಪರಿಶೋಧನೆ ನಡೆಸಿ ಖಚಿತಪಡಿಸಿತ್ತು. ಇದನ್ನು ಈಗಲೂ ಆ ನಿಕ್ಷೇಪ ತೆಗೆಯಲು ಅಂತಾರಾಷ್ಟ್ರೀಯ ಕಂಪನಿಗಳು ಹೊಂಚು ಹಾಕುತ್ತಿದ್ದಾವೆ ಎಂದು ಸುದ್ದಿ ಮಾಧ್ಯಮಗಳು ಬಿತ್ತರಿಸುತ್ತಿರುವುದನ್ನು ನಾವು ಕಂಡಿದ್ದೇವೆ. ಹೀಗಾಗಿ ಆ ಜಿಲ್ಲೆಯನ್ನು ಕೇಂದ್ರದ ತೆಕ್ಕೆಗೆ ತೆಗೆದುಕೊಳ್ಳಲು ರಾಜಕೀಯ ಕುತಂತ್ರವೇ ನಡೆದು ಹೋಗಿತ್ತು. ನಾವು ಚಿಕ್ಕಂದ ಹುಟ್ಟು ಬೆಳೆದು ಅಜ್ಜ ಅಜ್ಜಿ ಪೂರ್ವಕೆಯಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಸಹ ಅಜ್ಜ ಅಜ್ಜಿ ಏನು ವ್ಯವಸಾಯ ಮಾಡ್ಕೊಂಡು ಬಂದರು ಅದೇ ಹಾದಿಯಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ನಮಗಿರೋದು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಭೂಮಿಗಳು, ಗದ್ದೆ ಮತ್ತು ಒಂದು ಚಿಕ್ಕ ಜಮೀನುಗಳು ಅಂತ ಹೇಳಿದರೆ ಜಮ್ಮ ಆಸ್ತಿಗಳು. ಕೊಡಗಲ್ಲಿರೋದೇ ಜಮ್ಮ ಆಸ್ತಿ ಇರೋದ್ರಿಂದ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ 2018ರಲ್ಲಿ ಮಡಿಕೇರಿಯಲ್ಲಿ ಭೂಕುಸಿತ ಆಯಿತು. ಅಲ್ಲಿ ಪಾಲೂರಿನ ಒಂದು ಊರೇ ಸರ್ವನಾಶ ಹೋಗೋಯಿತು. ಅದೇ ಸಮಯದಲ್ಲಿ ನಮ್ಮೂರಿಗೆ ಒಂದು ತುಂಬ ಮಳೆ ಇತ್ತು. ತುಂಬ ಮಳೆ ಇರೋದ್ರಿಂದ ನಮ್ಮೂರಿಗೂ ಸಹ ಒಂದು ಟೀಮ್ ಬಂದು ಭೂ ವಿಜ್ಞಾನಿಗಳು ಅಂತ ಹೇಳ್ಕೊಂಡು ಹೊಳೆ ಸೈಡು ಎಲ್ಲೆಲ್ಲಿ ನಾವು JCP ಇಟ್ಟಚ್ಚಿ ಕೆಲಸ ಮಾಡಿದ್ವಿ, ಕಲ್ಲುಗಳನ್ನೆಲ್ಲ ಕೆಚ್ಚಿ ತಗೊಂಡೋಗಿ ನಿಮ್ಮೆಲ್ಲೂ ಭೂ ಕುಸಿತ ಆಗುತ್ತದೆ ಅಂತ ಹೇಳ್ಕೊಂಡು ಹೇಳಿ ತೆಗಿತಾಯಿದ್ರು. ಅವರ ನಾವು ಕೇಳಿದ್ವಿ, ಯಾಕೆ ಸ್ವಾಮಿ ಹೀಗೆ ಇದು ಮಾಡ್ತಾಯಿದ್ರಿ ಅಂತೇಳಿ. ಅಲ್ಲ ಆದಂಗೆ ನಿಮ್ಮಿಲ್ಲೂ ಆಗುತ್ತೆ, ಅಕಸ್ಮಾತ್ ನೀವೇನಾದ್ರು ಈ ಥರ ಸಮಸ್ಯೆ ಬಂತು ಅಂದರೆ ಇಡೀ ಗ್ರಾಮನೇ ಗಂಜಿ ಕೇಂದ್ರಕ್ಕೆ ಹೋಗಬೇಕು ಅಂತೇಳಿ ನಮಗೆ ಮಾಹಿತಿ ಕೊಟ್ಟರು. ನೀವಿಲ್ಲೇನು ಇದು ಮಾಡಬೇಡಿ. ಇಲ್ಲ ಸ್ವಾಮಿ, ನಾವಿಲ್ಲಿ ವ್ಯವಸಾಯ ಮಾಡ್ಕೊಂಡಿರೋರು, ನಾವೆಲ್ಲೋ ಹೋಗಿ ಜೀವನ ಮಾಡೋಕ್ಕಾಗಲ್ಲ, ಮುಂದೆ ನಮ್ಮ ಕಷ್ಟ ಆಗುತ್ತೆ, ದನಕರ ಬೆಳ್ಕೊಂಡು ವ್ಯವಸಾಯ ಮಾಡೋರು ವ್ಯವಸಾಯ ಹಾಳಾಗುತ್ತೆ ಅಂತೇಳಿ ನಾವು ಉತ್ತರ ಪ್ರಶ್ನೆ ಮಾಡಿದ್ವಿ. ಅದೇ ರೀತಿ
ಹಿಂದೆ 18 ಹೋದ್ಮೇಲೆ ಈಗ 2025 ಒಂದು ಟೀಮ್ ಬಂತು ನಮ್ಮ ಗ್ರಾಮಕ್ಕೆ. ಅದನ್ನು ನಾವು ಏನು ಎಂತಂದು ಕೇಳೋಕೆ ಹೋಗಲಿಲ್ಲ. ಅವ್ರು ಹಿಂದಿ ಮಾತಾಡ್ತಾಯಿದ್ರು. ಅವ್ರು ಏನು ಬೇಕಾದ್ರೆ ನಾವು ಡೆಲ್ಲಿಯಿಂದ ಬಂದಿರೋದು, ಸೆಂಟ್ರಲ್ ಗೌರ್ಮೆಂಟಿಂದ ಕಳಿಸಿರೋದು ನಮಗೆ ಅಂತ ಹೇಳ್ಕೊಂಡು ಒಬ್ಬರು ಭೂ ವಿಜ್ಞಾನಿ ಅಂತ ಹೇಳಿದರು. ಅವ್ರು ಮೂಲತಃ ಉತ್ತರ ಕರ್ನಾಟಕದಲ್ಲ UP ಅವರು ಅಂತಂದರು. ಅದೇ ರೀತಿ ನಮ್ಮಲ್ಲಿ ಸ್ಥಳೀಯವ್ರನ್ನ ಒಂದು 2 ಜನ ಕೆಲಸಕ್ಕೆ ಅವರು ಬೇಕು ಅಂತೇಳಿ ಕರ್ಕೊಂಡು ಭೂ ಕುಸಿತದೆ, ಅದಕ್ಕೋಸ್ಕರ ಎಲ್ಲೆಲ್ಲಿ ಮಣ್ಣು ಟೆಸ್ಟ್ ಮಾಡ್ತೀವಿ, ನಿಮ್ಮ ಮಣ್ಣು ಲೂಸ್ ಮಣ್ಣಿದೆ ಅಂತ ಹೇಳಿದರು. ಅಲ್ಲಿಂದ ಲಾಸ್ಟಿನ ಅವ್ರದ್ದು ಕೇಳಿದ್ವಿ, ಯಾಕೆ ಸ್ವಾಮಿ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಹೀಗೆ ಮಾಡ್ತಾಯಿದ್ರಿ, ಅದ್ರ ಮಾಹಿತಿ ಕೊಡಿ ಅಂತ ಕೇಳಿದ್ವಿ 6 ತಿಂಗಳಾದಮೇಲೆ. ಅದು ಇವಾಗ ಬರ್ತಾ ನಮಗೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ, ಗಣಿಗಾರಿಕೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಖನಿಜಾಂಶ ಇದೆ. ಹಿಂದೆ 6 ತಿಂಗಳಿಂದ 18ರಲ್ಲಿ ನೋಡ್ಕೊಂಡು ಹೋಗಿದ್ದು, ಅದನ್ನು ಇವಾಗ ಎಲ್ಲೆಲ್ಲಿ ಸ್ಥಳ ಇದೆ ಅಂಥೇಳಿ ಫುಲ್ ಸಂಶೋಧನೆ ಮಾಡಿ ಅವ್ರಿಗೆ ಇಷ್ಟ ಬಂದಲ್ಲಿ, ಎಲ್ಲಿ ಯಾರ್ದು ಜಾಗ ಏನೂ ಕೇಳಲಿಲ್ಲ, ಯಾರನ್ನೂ ಹೇಳಲಿಲ್ಲ, ಯಾರು ಭೂಮಿ ಅಂತಲೂ ಹೇಳಲಿಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪಾಯಿಂಟ್ ಮಾಡಿ ಆ ಮಣ್ಣನ್ನು ಟೆಸ್ಟಿಂಗ್ ಕಳಿಸಿ ಇವತ್ತು ನಿಮ್ಮ ಊರಲ್ಲಿ ಒಂದು ಖನಿಜಾಂಶ ಇದೆ, ಅದು ತುಂಬ ಬೆಲೆ ಬಾಳುವ ವಸ್ತು, ಆದ್ದರಿಂದ ಅದನ್ನು ನಾವು ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಮಲ್ಲಿ ಇಡೀ ಗ್ರಾಮನೇ ಒಕ್ಕಲೆಬ್ಬಿಸೋ ಕೆಲಸ ಆಗ್ತಾಯಿದೆ. ಇಡೀ ಗ್ರಾಮ ಜನಗೆ ಏನು ಮಾಹಿತಿ, ಒಂದು ಗ್ರಾಮ ಸಭೆ ಕರೀಲಿಲ್ಲ, ಒಂದು ವಾರ್ಡ್ ಸಭೆ ಕರೀಲಿಲ್ಲ, ಸರ್ಕಾರ ಅಧಿಕಾರಿಗಳು ಲಿಖಿತವಾಗಿ ನಮಗೆ ಇವತ್ತವರೆಗೂ ಯಾವುದು ಮಾಹಿತಿ ತಿಳಿಸ್ತಾನೆ ಈ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸ ಇಲ್ಲಿಗೆ ಸ್ಥಗಿತ ಮಾಡಿ ನಮಗೆ ನಮ್ಮ ರೈತರ ಪರವಾಗಿ ರೈತನಾಗಿ ನಾನು ಇದು ಭಾರತ ದೇಶದ ಒಬ್ಬ ಬಡ ರೈತನಾಗಿ ಇಡೀ ನಮ್ಮ ಗ್ರಾಮದಲ್ಲಿ ನಾವು ದುಡ್ಕೊಂಡು ಅನ್ನ ತಿನ್ನೋಂಥ ಜನಗೆ ನಮ್ಗೆ ತೊಂದರೆ ಕೊಡ್ದೇ ಎಲ್ಲರನ್ನು ಬದುಕೋಕ್ಕೆ ಅವಕಾಶ ಮಾಡಬೇಕು. ನಮಗೆ ಇದಕ್ಕೆ ರೈತ ಸಂಘದವರು ಈ ಇದು ಬೆನ್ನೆಲುಬಾಗಿ ನಿಲ್ಲಬೇಕು. ಅದೇ ರೀತಿ ನಮಗೆ ತಾಲೂಕು ಹೋರಾಟ ಸಮಿತಿ, ರೈತ ಹೋರಾಟ ಸಮಿತಿ ಅವರು ನಿಲ್ಲಬೇಕು. ಇದ್ದ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಮಾಡಬೇಕು. ಈ ಸರ್ಕಾರ ಈ ನಮ್ಮ ಒಕ್ಕಲೆಬ್ಸ ಕೆಲಸ ಮಾಡಬಾರ್ದು ಅಂತೇಳಿ ಎಲ್ಲರದ್ದು ಮನವಿ ಮಾಡ್ಕೊಳ್ತೇನೆ. ಅಂತೆಯೇ ಜೆಡಿಎಸ್ನ ಕುಮಾರಸ್ವಾಮಿ ಅವರೊಂದಿಗೆ ಹೊಂದಾಣಿಕೆ ನಡೆಸಿ ಮಂಡ್ಯ ಜಿಲ್ಲೆಯಿಂದ ಕಣಕ್ಕಿಳಿಸಿ ಭರ್ಜರಿ ಗೆಲುವು ಸಾಧಿಸಲಾಗಿತ್ತು. ಈಗ ಅವರಿಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಖಾತೆಯನ್ನು ನೀಡಿರುವುದು ಇದರ ಹಿಂದಿನ ಉದ್ದೇಶ ಎಂದು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತದೆ. ಇದರಂತೆ ಇಲ್ಲೂ ರಾಜಕೀಯ ಸನ್ನಿವೇಶ ಎದುರಾಗಬಹುದು ಎಂಬ ಸಂಶಯ ಕಾಡತೊಡಗುವುದು ಸಹಜ. ಇದೇನೇ ಇರಲಿ, ಜಾಗತೀಕರಣ ಹೆಸರಿನಲ್ಲಿ ಪ್ರಕೃತಿಯ ಒಡಲು ಬರಿದಾಗದಿರಲಿ. ಪ್ರಕೃತಿ ಮುನಿದರೆ ಜಗತ್ತೇ ವಂಡಿ ಊರಬೇಕಾಗುತ್ತದೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು.